ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳಿಗೆ ಕ್ವಿಕ್ಕಾಗಿ 3 ಅಪ್ಡೇಟ್ಸನ್ನು ಕೊಡುತ್ತೇನೆ. ಸೊ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಪ್ಡೇಟ್ ಬಗ್ಗೆ ಕೇಳ್ತಿದ್ದಾರೆ. ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಹೇಳಿಬಿಟ್ಟು ಡೌಟ್ಸನ್ನು ಕೇಳ್ತಿರುವಂಥದ್ದು. ಆ್ಯಂಡ್ ಹಾಗೇನು ಇಂಪಾರ್ಟೆಂಟ್ ಆಗಿ ಸಾಕಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡಿರುವಂಥದ್ದು ಫೀಸ್ ಬಗ್ಗೆ ಅಪ್ಡೇಟನ್ನು ಕೊಡಿ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಾನು ಈಗಾಗಲೇ ನಿಮಗೆ ಕನ್ಫರ್ಮೇಷನ್ ಕೊಟ್ಟಿದ್ದೀನಿ ಮಾರ್ನಿಂಗೇ. ಇವತ್ತೆಲ್ಲ ಏನೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಒಂದು PGCET 2025 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೆ. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇವತ್ತು ನಿಮ್ಗಾದರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಬಂದುಬಿಟ್ಟು ನಿಮಗೆ 28ನೇ ತಾರೀಕು ರಾತ್ರಿ 11:59ಕ್ಕೆ ಕ್ಲೋಸ್ ಆಗಬೇಕಿತ್ತು. ಅವಾಗ ಕ್ಲೋಸ್ ಆಗಿದ್ದಿದ್ರೆ 29ನೇ ತಾರೀಕು ಅಂದರೆ ಇವತ್ತು ಬಂದುಬಿಟ್ಟು ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ತಿತ್ತು. ಬಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಓಪನ್ ಇತ್ತು. ಸೊ ಹಾಗಾಗಿ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಇವತ್ತು ಬರುವಂಥ ಚಾನ್ಸಸ್ ಆದರೆ ಇಲ್ಲ. ಇವತ್ತು ಬಂದ್ರೂ ಸಹ ಒಂದು ನೈಟ್ 10 ಗಂಟೆ ಮೇಲೆ ಬರುತ್ತೆ. ಇಲ್ಲ ಅಂತಂದರೆ ನಾಳೆ ಮಾರ್ನಿಂಗು ನಿಮಗೆ, ಇಲ್ಲ ನಾಳೆ ಮಧ್ಯಾಹ್ನ ಆ ಒಂದು ಟೈಮಿಗೆ ನಿಮಗೆ ಬಂದುಬಿಟ್ಟು ಫಸ್ಟ್ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಓಕೆನಾ? ಸೊ ನಾನು ಮತ್ತೆ ಕನ್ಫರ್ಮ್ ಮಾಡ್ತಿದ್ದೀನಿ, ಇವತ್ತು ರಿಸಲ್ಟ್ ಬರುವಂತಹ ಯಾವುದೇ ಪಾಸಿಬಿಲಿಟೀಸ್ ಆದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಪ್ರೊಸೀಜರ್ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಪ್ರೊಸೀಜರ್ ಏನಿಲ್ಲ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಆದರೆ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಮತ್ತೆ 3 ಡೇಸ್ ಟೈಮನ್ನು ಕೊಡ್ತಾರೆ. ಆ ಒಂದು 3 ಡೇಸ್ ಟೈಮಲ್ಲಿ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ನೋಡಿಕೊಂಡು ಯಾವ ಕಾಲೇಜಸನ್ನು ಹ್ಯಾಡ್ ಮಾಡಬೇಕೇನೋ ಅಂತ ನಿಮಗೊಂದು ಐಡಿಯಾ ಇರುತ್ತೆ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ? ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಹ್ಯಾಡ್ ಮಾಡ್ತೀರಾ. ಇಲ್ಲ ಅಂತ ಅಂದರೆ ಈಗ ನಿಮ್ಗೆ ಯಾವುದೋ ಇನ್ನೂ ಬೆಟರ್ ಕಾಲೇಜ್ ಸಿಗಬೇಕಿತ್ತು ಅಂತಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋತಿದ್ರ. ಆ್ಯಂಡ್ ಇನ್ನೊಂದ್ಸಲಿ ನಿಮಗೆ ಮತ್ತೆ ಹೇಳೋದು ಅಂತ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನು ಟೈಮನ್ನು ಕೊಡ್ತಾರೆ. ಆ ಒಂದು ಟೈಮಲ್ಲಿ ಈಗ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಸ್ಟಾರ್ಟಿಂಗಲ್ಲಿ ಅದೇ ಥರ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವೀಗ ಆಪ್ಷನ್ ಎಂಟ್ರಿ ಮಾಡಿರುವಂಥ ಎಲ್ಲ ಕಾಲೇಜಸ್ಸು ಆ ಲೀಸ್ಟಲ್ಲಿ ಇರುತ್ತೆ. ಜಸ್ಟು ಅಲ್ಲಿ ನೀವು ಬೇಕಿದ್ರೆ ಕಾಲೇಜಸನ್ನು ಹ್ಯಾಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು. ಎಲ್ಲ ಥರದ ಆ್ಯಕ್ಸೆಸ್ ಆದರೆ ನಿಮಗಿರುತ್ತೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಸೊ ಒನ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟ್ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಫೈನಲ್ ಅಲಾಟ್ಮೆಂಟ್ವರೆಗೂ ಯಾವ ರೀತಿ ನೀವು ತಗೊಂಡು ಹೋಗೋದು, ಅದೇ ಸೀಟ್ ಸಿಗಬೇಕಿದ್ರೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಇಷ್ಟನ್ನು ಅರ್ಥ ಮಾಡ್ಕೊಂಡಿರಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ 3 ಡೇಸ್ ಟೈಮನ್ನು ಕೊಡ್ತಾರೆ. 3 ಡೇಸ್ ಟೈಮ್ ಆಗಿದ್ದಾದಮೇಲೆ ಇಮಿಡಿಯೇಟಾಗಿ ನಿಮಗೆ ಫಸ್ಟ್ ರೌಂಡು ಟೆಂಪ್ರರಿ ರಿಸಲ್ಟ್ಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ನಿಮಗೆ ಫಸ್ಟ್ ರೌಂಡು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಓಕೆನಾ? ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಒಂದು ಫೀಸ್ ಬಗ್ಗೆ ಕೇಳ್ತಿದ್ದಾರೆ. ನೋಡಿ, ನೀವು ಫೀಸು ಯಾವ ರೀತಿ ಪೇ ಮಾಡಬೇಕು ಏನು ಅಂತ ಅಂದರೆ, ಈಗ ನಿಮಗೆ ಒನ್ಸ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಮಾಡೋ ಟೈಮಲ್ಲಿ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2ನ ಯಾರು ಸೆಲೆಕ್ಟ್ ಮಾಡ್ತೀರೋ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಎಷ್ಟು ಪೇ ಮಾಡಬೇಕಾಗುತ್ತೆ ಏನು ಅಂತ ಅಂದರೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಯಾವುದೋ ಒಂದು ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಲ್ವಾ, ಆ ಕಾಲೇಜ್ ಸೆಲೆಕ್ಟ್ ಮಾಡಿದಾಗ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅಲ್ಲಿ ಎಷ್ಟು ಫೀಸು ತೋರಿಸಿರುತ್ತೋ ಅಷ್ಟು ಫೀಸನ್ನು ನೀವು ಪೇ ಮಾಡಬೇಕಾಗುತ್ತೆ. ಯಾವ ಕಾಲೇಜ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಫೈನಲ್ ಅಲಾಟ್ಮೆಂಟಲ್ಲಿ ಈಗ ನಿಮಗೆ ಏನು ಫೀಸ್ ತೋರಿಸಿದೆಯೋ ಆ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ. ನಿಮ್ಮ ಒಂದು ರಿಸಲ್ಟ್ ಶೀಟಲ್ಲಿ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗೆ ಗೊತ್ತಾಗುತ್ತೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜ್ಗೆ ಇಂಥ ಕೋರ್ಸ್ ಅಲಾಟ್ ಆಗಿದೆ, ಇಂತಹ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ, ಜೊತೆಗೆ ಫೀಸ್ ಎಲ್ಲ ಅಷ್ಟೇ ತೋರಿಸುತ್ತೆ. ಅಷ್ಟೊಂದು ಫೀಸನ್ನು ನೀವು ಆನ್ಲೈನ್ ಮುಖಾಂತರನಾದರೂ ಪೇ ಮಾಡ್ಬೋದು. ಇಲ್ಲ ಅಂತಂದರೆ ಚಲನ್ ಡೌನ್ಲೋಡ್ ಮಾಡಿಕೊಂಡು KEAಗೆ ಫೀಸನ್ನು ಪೇ ಮಾಡ್ತೀರಾ. ಸಾಕಷ್ಟು ಸ್ಟೂಡೆಂಟ್ಸು KEA ಫೀಸನ್ನು ಬಿಟ್ಟು ಕಾಲೇಜಸ್ಗೆ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದು ಬಂದುಬಿಟ್ಟು ಡಿಪೆಂಡ್ಸ್ ಆನ್ ಕಾಲೇಜಸ್ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ಲೈಬ್ರರಿ ಫೀಸ್ ಅಂತ ಆಗಿರ್ಬೋದು ಅಥವಾ ಮತ್ತೊಂದು ಫೀಸ್ ಅಂತ ಆಗಿರ್ಬೋದು, ಅಲ್ಲಿ 10,000 to 20,000 ಇಲ್ಲ ಅಂತಂದ್ರೆ 5,000 ಎಷ್ಟು ತಗೋತಾರೆ, ಅದು ಬಂದುಬಿಟ್ಟು ಡಿಪೆಂಡ್ ಆನ್ ಯುವರ್ ಕಾಲೇಜ್ ಆಗಿರುತ್ತೆ. ಯಾವಾಗ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೋ, ನೀವು ಯಾವಾಗ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡೋಕ್ಕೆ ಡಿಸೈಡ್ ಆಗ್ತಿರೋ ಆವಾಗ ಆ ಒಂದು ಕಾಲೇಜಸ್ಗೆ ವಿಸಿಟ್ ಮಾಡಿ. ಇಲ್ಲ ಅಂತಂದರೆ ಹೆಲ್ಪ್ಲೈನ್ಸ್ಗೆ ಫೋನ್ ಮಾಡಿ PGCET ಮುಖಾಂತರ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಎಷ್ಟು ಫೀಸ್ ನಾನು ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕೇಳ್ಬೋದು. ಅವ್ರು ಕರೆಕ್ಟಾಗಿ ಅಕ್ಯುರೇಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಜೊತೆಗೆ ಎಲ್ಲರ ಥರನೂ ಒಂದೇ ಥರದ ಫೀಸನ್ನು ಪೇ ಮಾಡಿಸ್ಕೋತಾರೆ. ಓಕೆನಾ? ಎಕ್ಸ್ಟ್ರಾ ಫೀಸ್ ಏನಾದಿದ್ರೆ ಕಾಲೇಜಸಲ್ಲಿ. ಸೊ ಅದ್ರ ಬಗ್ಗೆ ನೀವು ಯಾರು ಒರಿ ಆಗುವಂಥ ಅವಶ್ಯಕತೆ ಆದರೆ ಇಲ್ಲ. ಇದು PGCET 2025 ಕುರಿತು ಇದ್ದಂಥ 3 ಕ್ವಿಕ್ ಅಪ್ಡೇಟ್ಸ್. ಎಲ್ಲ ಥರದ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಇನ್ಸ್ಟಾಗ್ರಾಮ್ದು ಐಡಿಯನ್ನು ಫಾಲೋ ಮಾಡಿ ಮೆಸೇಜ್ ಮಾಡಿ. ನಿಮ್ಮ ಒಂದು ಡೌಟ್ಗೆ ಕ್ಲಾರಿಫೈ ಆದರೆ ಮಾಡ್ತೀನಿ.